ಸಹೋದರ ಸಹೋದರಿಯರೇ, ಒಬ್ಬ ಮನುಷ್ಯನ ಬದುಕಿನ ಅತ್ಯಂತ ಸಂತೋಷದಾಯಕವಾದ ಸ್ಥಿತಿ ಯಾವುದು? ಈ ಪ್ರಶ್ನೆಗೆ ಹಲವು ರೀತಿಯ ಉತ್ತರಗಳಿರಬಹುದು. ಧಾರಾಳ ಸಂಪತ್ತು ಸಂತೋಷವನ್ನು ಕೊಡುತ್ತದೆ, ಅಧಿಕಾರ ಸಂತೋಷವನ್ನು ಕೊಡುತ್ತದೆ, ಪ್ರಭಾವ ಸಂತೋಷವನ್ನು ಕೊಡುತ್ತದೆ, ಆರೋಗ್ಯ ಮತ್ತು ಸೌಂದರ್ಯ ಸಂತೋಷವನ್ನು ಕೊಡುತ್ತದೆ, ಪ್ರೀತಿಸುವ ಜನರಿದ್ದರೆ ಬದುಕಿನಲ್ಲಿ ಸಂತೋಷ ಸಿಗ್ತದೆ, ಬದುಕಿನ ಸುಖ ಸವಲತ್ತುಗಳು ಸಂತೋಷವನ್ನು ಕೊಡುತ್ತದೆ. ಹೀಗೆ ಹಲವು ರೀತಿಯ ಉತ್ತರಗಳಿರಬಹುದು. ಆದರೆ ಸ್ವಲ್ಪ ಬುದ್ಧಿಪೂರ್ವಕವಾದ ವಿವೇಕದಿಂದ ಕೂಡಿದ ಉತ್ತರ ಯಾವುದು? ಬದುಕಿನ ಅತ್ಯಂತ ಸಂತೋಷದಾಯಕ ಸ್ಥಿತಿ ಯಾವುದು? ಈ ಪ್ರಶ್ನೆಗೆ ಬಹಳ ಬುದ್ಧಿಪೂರ್ವಕವಾದ ವಿವೇಕದಿಂದ ಕೂಡಿದ ಉತ್ತರ, ಯಾರ ಭಯವೂ ಇಲ್ಲದೆ ನಿದ್ರಿಸಲು ಸಾಧ್ಯವಾಗುವ, ಯಾರ ಭಯವೂ ಇಲ್ಲದೆ ಬೆಳಿಗ್ಗೆ ಎದ್ದೇಳಲು ಸಾಧ್ಯವಾಗುವ ಒಂದು ಬದುಕಿದೆ. ಅದು ಅತ್ಯಂತ ಸಂತೋಷದಾಯಕವಾದ ಬದುಕು. ಯಾರ ಭಯವೂ ಇಲ್ಲದೆ ಬದುಕಲು ನಿಮಗೆ ಸಾಧ್ಯ ಆಗುವುದು, ಯಾರ ಎದುರಿನಲ್ಲೂ ತಲೆ ತಗ್ಗಿಸದೆ, ಯಾರನ್ನು ಅನಗತ್ಯವಾಗಿ ಸಮರ್ಥಿಸಬೇಕಾದ ಅಗತ್ಯ ಇಲ್ಲದೆ ತನ್ನತನವನ್ನು ಉಳಿಸಿಕೊಂಡು ಇಜ್ಜತ್ತಿನೊಂದಿಗೆ, ಗೌರವದೊಂದಿಗೆ, ಹೆಮ್ಮೆಯೊಂದಿಗೆ ನಿಮಗೆ ಬದುಕಲು ಸಾಧ್ಯ ಆಗುವುದಾದರೆ ಅದು ಈ ಜಗತ್ತಿನಲ್ಲಿ ಅತ್ಯಂತ ಸಂತೋಷದಾಯಕವಾದ ಬದುಕು. ನಿರ್ಭಯತ್ವ ಎಂಬುದು ಬದುಕಿಗೆ ಅತಿ ಹೆಚ್ಚು ಆನಂದವನ್ನು ಕೊಡುತ್ತದೆ, ಬದುಕಿಗೆ ಅತಿ ಹೆಚ್ಚು ಸಂತೋಷವನ್ನು ಕೊಡುತ್ತದೆ. ನಿರ್ಭಯತ್ವ, ಭಯ ಇಲ್ಲದೆ ಇರುವುದು. ಹೇಡಿಗಳು ನಿಜವಾಗಿ ಅವರು ಬದುಕುತ್ತಾ ಇಲ್ಲ, ಹೇಡಿಗಳು ಅವರು ಬದುಕುತ್ತಾ ಇಲ್ಲ ನಿಜವಾಗಿ. ಅವರೊಂದು ನಿನ್ನೆಯ ಬಗ್ಗೆ ವ್ಯಥೆಗಳು ಅವರಿಗೆ ಇರುವುದು, ನಿನ್ನೆಯ ಬಗ್ಗೆ ಇರುವ ದುಃಖ, ವ್ಯಥೆ, ನಿನ್ನ ಅನುಭವಿಸಿರುವ ಕಷ್ಟಗಳು, ನಿನ್ನ ಅನುಭವಿಸಿರುವ ಅವಹೇಳನ ಯಾವುದೇ ಇಲ್ಲ. ಬದುಕಿನಲ್ಲಿ ಕಳೆದು ಹೋದ ಘಟನೆಗಳ ಬಗ್ಗೆ ಇರುವ ವ್ಯಥೆಯೊಂದಿಗೆ ಬದುಕುತ್ತಾರೆ ಒಂದು ಅವರು. ಇಂದಿನ ಬಗ್ಗೆ ಅವರಿಗೆ ಇರುವುದು ಅಸಂತೃಪ್ತಿ, ಅತೃಪ್ತಿ, ಅಸಮಾಧಾನ. ಇನ್ನು ನಾಳೆಯ ಬಗ್ಗೆ ಅವರಿಗೆ ಇರುವುದು ಭಯ ಮತ್ತು ಆತಂಕಗಳು. ಆದ್ದರಿಂದ ಹೇಡಿಗಳು ಈ ಭೂಮಿಯಲ್ಲಿ ಖಂಡಿತ ಬದುಕುತ್ತಾ ಇಲ್ಲ. ಅವರ ಬದುಕು ಒಂದು ವಿಚಿತ್ರವಾದ ಬದುಕು. ಹೊಸ ಕಾಲದಲ್ಲಿ ಭಯ ಎಂಬುದು ಬಹಳ ಯೋಜನಾಬದ್ಧವಾಗಿ ಭಯವನ್ನು ಉತ್ಪಾದಿಸಲಾಗುತ್ತಾ ಇದೆ. ಅದೇ ರೀತಿ ಅತ್ಯಂತ ಯೋಜನಾಬದ್ಧವಾಗಿ ಭಯವನ್ನು ಮಾರಾಟ ಮಾಡಲಾಗುತ್ತಾ ಇದೆ. ಭಯವನ್ನು ಉತ್ಪಾದಿಸ್ತಾರೆ, ಭಯವನ್ನು ಅದೇ ರೀತಿಯಲ್ಲಿ ಮಾರಾಟ ಕೂಡ, ಸೇಲ್ ಕೂಡ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾವನ್ನು ನೀವು ತೆರೆದು ನೋಡಿದರೆ ಅಲ್ಲಿ ನಿಮ್ಮನ್ನು ಧಾರಾಳ ಭಯಪಡಿಸುವ ಅಂಶಗಳಿಗೆ ಎಲ್ಲಾ ಡಾಕ್ಟರ್ಸ್ಗಳು ಇರುವುದು ಸೋಷಿಯಲ್ ಮೀಡಿಯಾದಲ್ಲಿ. ನೀವು ಇದು ತಿನ್ಬೇಡಿ, ನಿಮ್ಮ ಕಿಡ್ನಿ ಹಾಳಾಗ್ತದೆ, ನೀವು ಅದು ತಿನ್ಬೇಡಿ, ನಿಮ್ಮ ಹಾರ್ಟ್ಗೆ ಹಾನಿಯಾಗ್ತದೆ. ಎಲ್ಲಾ ಡಾಕ್ಟರ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾರೆ. ಅಂದ್ರೆ ನಿಮ್ಮನ್ನು ಭಯಪಡಿಸುವುದು. ಆಸ್ಪತ್ರೆಗಳಿಗೆ ಹೋದರೆ ರೋಗಗಳ ಬಗ್ಗೆ ನಿಮ್ಮನ್ನು ಭಯಪಡಿಸಲಾಗುತ್ತದೆ. ವಿದ್ಯಾಸಂಸ್ಥೆಗಳು ರಿಸಲ್ಟ್ನ ಬಗ್ಗೆ ನಿಮ್ಮಲ್ಲಿ ಭಯ ಮೂಡಿಸ್ತದೆ. ವ್ಯಾಪಾರದ ಕೇಂದ್ರಗಳು ನಷ್ಟದ ಬಗ್ಗೆ ನಿಮ್ಮಲ್ಲಿ ಭಯ ಹುಟ್ಟಿಸ್ತದೆ. ಹೀಗೆ ಎಲ್ಲಾ ಕಡೆ ಆಡಳಿತಗಾರರ ಬಂಡವಾಳವೇ ಭಯ. ಅವರ ಕ್ಯಾಪಿಟಲ್, ಅವರ ಬಂಡವಾಳ ಭಯ ಹುಟ್ಟಿಸುವುದು, ನಿಮ್ಮನ್ನು
ಹೆದರಿಸುವುದು. ಹೀಗೆ ನಾಳೆ ಪ್ರಭಾತದಲ್ಲಿ ಏಳುವಾಗ ಯಾವ ಆತಂಕದ ವಾರ್ತೆಯನ್ನು ಆಲಿಸಬೇಕೋ ಎಂಬ ಭಯದೊಂದಿಗೆ ನಮ್ಮ ಬದುಕು ಹೀಗೆ ಮುಂದೆ ಸಾಗುತ್ತಾ ಇದೆ. ಸಹೋದರ ಸಹೋದರಿಯರೇ, ಕತ್ತಲು ವ್ಯಾಪಕ ಆದರೆ ನಾವು ಆ ಕತ್ತಲಿನಲ್ಲಿ ಸಿಲುಕು ಹಾಕಿಕೊಳ್ಳಬೇಕಾಗ್ತದೆ. ಅದೇ ರೀತಿ ಭಯ ವ್ಯಾಪಕವಾಗಿರುವ ಒಂದು ಕಾಲದಲ್ಲಿ ಅಥವಾ ಭಯ ವ್ಯಾಪಕವಾಗಿರುವ ಒಂದು ಸಮಾಜದಲ್ಲಿ ನಾವು ಕೂಡ ಅನಗತ್ಯವಾಗಿ ಹೆದರ್ತಾ ಇದ್ದೇವೆ, ಅನಗತ್ಯವಾಗಿ ನಾವು ಭಯಪಡ್ತಾ ಇದ್ದೇವೆ. ಹೊಸ ಕಾಲದ ಬದುಕೆ ಹಾಗೆ. ಯಾವುದರ ಬಗ್ಗೆಯೂ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲದ, ಯಾವುದನ್ನು ಪ್ರಶ್ನಿಸಲಾಗದ, ಯಾವುದರ ಬಗ್ಗೆಯೂ ಪ್ರತಿಕ್ರಿಯೆ ವ್ಯಕ್ತಪಡಿಸಲಾಗದೆ ನಮ್ಮಷ್ಟಕ್ಕೆ ನಾವು ಸೀಮಿತಗೊಳ್ಳುವುದು. ಯಾವುದರ ಬಗ್ಗೆಯೂ ನೀವು ಮಾತನಾಡುವ ಹಾಗಿಲ್ಲ. ಹೀಗೆ ಒಂದು ಸ್ಥಿತಿಗೆ ಜಗತ್ತು ಬದಲಾಗ್ತಾ ಇದೆ. ಫ್ಯಾಸಿಸಂ ಅನ್ನು ಎದುರಿಸುವುದು ಹೇಗೆ? ಇಡೀ ಜಗತ್ತನ್ನೇ ನುಂಗಿ ಹಾಕುತ್ತಿರುವ ಸಾಮ್ರಾಜ್ಯಶಾಹಿಗಳನ್ನು, ವಸಾಹತುಶಾಹಿಗಳನ್ನು ಎದುರಿಸುವುದು ಹೇಗೆ? ಗಜ್ಜಾದಲ್ಲಿ ನಿರಪರಾಧಿಗಳ ನರಮೇಧ ನಡೆಸುತ್ತಿರುವ ಜಿಯೋನಿಸ್ಟ್ಗಳನ್ನು ಎದುರಿಸುವುದು ಹೇಗೆ? ಹೀಗೆ ಒಂದು ರೀತಿಯ ಭಯ, ಒಂದು ರೀತಿಯ ಹೆದರಿಕೆ ನಮ್ಮ ಬದುಕನ್ನು ಆವರಿಸಿ ಬಿಟ್ಟಿದೆ. ಸಹೋದರ ಸಹೋದರಿಯರೇ, ಇದಕ್ಕೆಲ್ಲ ಇರುವ ಪರಿಹಾರ ಏನೆಂದರೆ, ನೀವು ಭಯವನ್ನು ಭಯಪಡಬಾರದು ಎಂಬುದು. ಭಯವನ್ನು ಭಯಪಡಬಾರದು. ಧೈರ್ಯದಿಂದ ಬದುಕಲಿಕ್ಕೆ ಇರುವ ಮಾರ್ಗ ಅದು. ಭಯವನ್ನು ಭಯಪಡದೇ ಇರು, ಹೆದರಿಸುವವರನ್ನು ಹೆದರದೇ ಇರು. ಪವಿತ್ರ ಕುರ್ಆನ್ನಲ್ಲಿ ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಂ ತನ್ನ ಜನತೆಯೊಂದಿಗೆ ನಡೆಸುವ ಸಂವಾದ ಇದು. ಆ ಸಂವಾದವನ್ನು ಕುರ್ಆನ್ ವಿವರಿಸ್ತದೆ. ಸಂವಾದದ ಮಧ್ಯೆ ಆ ಜನರು, ಆ ಜನತೆ ಇಬ್ರಾಹಿಮರೊಂದಿಗೆ ಹೇಳಿದರು, ಇಬ್ರಾಹಿಂ, ನೀನು ನಮ್ಮ ಕುಲದೇವತೆಗಳನ್ನು ನಿಂದಿಸುತ್ತೀಯ, ನಿನಗೆ ಅವುಗಳ ಶಾಪ ತಟ್ಟಬಹುದು, ಆದ್ದರಿಂದ ಆ ದೇವರುಗಳ ಶಾಪವನ್ನು ನೀನು ಭಯಪಡಬೇಕು. ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಂ ಅವರೊಂದಿಗೆ ಪ್ರಶ್ನಿಸಿದರು, ಅಲ್ಲ ಸಹೋದರರೇ, ಅಲ್ಲಾಹನೊಂದಿಗೆ ನೀವು ಸಹಭಾಗಿಗಳನ್ನಾಗಿ ಮಾಡಿಕೊಂಡಿರುವ ಕಾಲ್ಪನಿಕ ದೇವರುಗಳನ್ನು ನಾನು ಯಾಕೆ ಭಯಪಡಬೇಕು? ಅಲ್ಲಾಹನೊಂದಿಗೆ ಬೇರೆ ಬೇರೆ ದೇವರುಗಳನ್ನು, ಕಾಲ್ಪನಿಕ ದೇವರುಗಳನ್ನು ಸಹಭಾಗಿ ಮಾಡಿಕೊಂಡಿರುವ ನೀವು ಹೆದರಬೇಕಾದದ್ದು, ನಾನೆಲ್ಲ ಹೆದರಬೇಕಾದದ್ದು. ಇಬ್ರಾಹಿಂ ಅವರ ಜೊತೆ ಅವರೊಂದಿಗೆ ಹೇಳಿದ ಒಂದು ಮಾತಿದೆ, ಫಹಯ್ಯುಲ್ ಫರೀಕೈನಿ ಅಹqqu ಬಿಲ್ ಅಮ್ನ್. ಇಬ್ರಾಹಿಂ ಅವರೊಂದಿಗೆ ಹೇಳಿದರು, ನಾನು ಮತ್ತು ನೀವು ಎರಡು ವಿಭಾಗ, ಇವುಗಳ ಪೈಕಿ ಹೆಚ್ಚು ನಿರ್ಭಯತ್ವ ಮತ್ತು ಶಾಂತಿ ಇರುವುದು ನಿಮಗೋ ನನಗೋ ಅಂತ ಕೇಳಿದ ಇಬ್ರಾಹಿಂ. ನಾನು ಒಡೆಯನಾದ, ಪ್ರಪಂಚದ ಒಡೆಯನಾದ ಅಲ್ಲಾಹನಲ್ಲಿ ಮಾತ್ರ ವಿಶ್ವಾಸ ಇಟ್ಟವ, ಅಲ್ಲಾಹನನ್ನು ಮಾತ್ರ ಆರಾಧಿಸುವವ, ಶುದ್ಧ ಪ್ರಕೃತಿಯಲ್ಲಿ ಬದುಕುವ ಮನುಷ್ಯ ನಾನು. ನೀವು ಅಲ್ಲಾಹನ ಜೊತೆಗೆ ಬೇರೆ ಯಾವುದೆಲ್ಲ ಕಾಲ್ಪನಿಕ ದೇವರುಗಳನ್ನು ಸಹಭಾಗಿಗಳನ್ನಾಗಿ ಮಾಡಿಕೊಂಡವರು. ವಿಕಲವಾದ ನಂಬಿಕೆಗಳು ನಿಮ್ಮದು, ವಿಕಲವಾದ ದೃಷ್ಟಿಕೋನಗಳು ನಿಮ್ಮದು. ಆದ್ದರಿಂದ ಫಅಯ್ಯುಲ್ ಫರೀಕೈನಿ ಅಹqqu ಬಿಲ್ ಅಮ್ನ್. ಇಬ್ರಾಹಿಮರ ಪ್ರಶ್ನೆ ನಮ್ಮ ಎದೆಯಲ್ಲಿ ಇರಬೇಕು. ಅಲ್ಲ ಮನುಷ್ಯರೇ, ಅಲ್ಲಾಹನನ್ನು ಮಾತ್ರ ಆರಾಧಿಸುವ, ಅಲ್ಲಾಹನನ್ನು ಮಾತ್ರ ಭಯಪಡುವ ನನಗೋ ನೆಮ್ಮದಿ ಇರಬೇಕಾದದ್ದು, ನಿರ್ಭಯತೆ ಇರಬೇಕಾದದ್ದು, ಅಲ್ಲ ನಿಮಗೋ? ಅಲ್ಲಾಹನ ಜೊತೆ ಯಾರ್ಯಾರನ್ನೋ ಸಹಭಾಗಿಗಳನ್ನಾಗಿ ಮಾಡಿಕೊಂಡಿರುವ ನಿಮಗೋ ನಿರ್ಭಯತೆ ಇರಬೇಕಾದದ್ದು, ಅಲ್ಲ ನನಗೂ? ಅಂದರೆ
ಜಗತ್ತಿನ ಒಡೆಯನಾದ ಅಲ್ಲಾಹನ ಮೇಲೆ ವಿಶ್ವಾಸ ಇಡುವವರು, ಅಲ್ಲಾಹನ ಮೇಲೆ ದೃಢವಾದ ವಿಶ್ವಾಸ ಇರುವವರು, ಅವರು ಈ ಜಗತ್ತಿನಲ್ಲಿ ಬದುಕಿನಲ್ಲಿ ನಿರ್ಭಯತ್ವವನ್ನು ಅನುಭವಿಸ್ತಾರೆ. ಯಾರ ಭಯವೂ ಇರುವುದಿಲ್ಲ ಅವರಿಗೆ, ಯಾರ ಭಯವೂ ಇರುವುದಿಲ್ಲ ಅವರಿಗೆ. ಯಾಕೆ ಭಯಪಡಬೇಕು? ಯಾರನ್ನು ನೀವು ಭಯಪಡಬೇಕು? ಅಲ್ಲಾಹನ ಭಯ ಇರುವವರಿಗೆ ಬೇರೆ ಯಾರ ಭಯ ಇರಲಿಕ್ಕೆ ಸಾಧ್ಯ ಇದೆ? ನಾವು ಯಾವುದನ್ನೆಲ್ಲ ನೋಡಿ, ಯಾವುದನ್ನೆಲ್ಲ ಆಲಿಸಿ, ಏನೇನೋ ಯೋಚನೆ ಮಾಡಿ ಎಲ್ಲವನ್ನು ಭಯಪಡ್ತಾ ಇದ್ದೇವೆ. ಎಲ್ಲದರ ಬಗ್ಗೆ ಒಂದು ರೀತಿಯ ಹೆದರಿಕೆ ಇದೆ. ಸಹೋದರರ, ಪವಿತ್ರ ಕುರ್ಆನ್ ನಿರ್ಭಯತ್ವದ ಪಾಠಗಳನ್ನು ಕಲಿಸಿಕೊಡುತ್ತದೆ. ನಿರ್ಭಯತ್ವದ ಬೆಳಕನ್ನು ತೋರಿಸಿದ ಪವಿತ್ರ ಕುರ್ಆನ್. ಕುರ್ಆನ್ನಲ್ಲಿ ಖೌಫ್ ಎಂಬ ಪದ ಸುಮಾರು 125 ಕಡೆಗಳಲ್ಲಿ ಪ್ರಸ್ತಾಪಿಸಲ್ಪಟ್ಟಿದೆ. ಖೌಫ್ ಅಂದರೆ ಭಯ. ಪವಿತ್ರ ಕುರ್ಆನ್ನ ಸುಮಾರು 125 ಕಡೆಗಳಲ್ಲಿ ಖೌಫ್ ಎಂಬ ಪದ ಪ್ರಸ್ತಾಪಿಸಲ್ಪಟ್ಟಿದೆ. ಅಂದ್ರೆ ನೀವು ಹೆದರಬೇಕು ಅಂತ ಅಲ್ಲ, ಭಯ ಪಡಬಾರದು ಎಂಬ ಆಹ್ವಾನವನ್ನು ಕೊಡ್ಲಿಕ್ಕೆ. ಖೌಫನ್ನು ಮತ್ತೆ ಅಲ್ಲಾಹು ಹೇಳಿರುವುದು ನೀವು ಹೆದರಬೇಕು ಅಂತ ಅಲ್ಲ, ಹೆದರಬೇಡಿ ಅಂತ ಕಲಿಸಿಕೊಡ್ಲಿಕ್ಕೆ, ಹೆದರಬಾರದು ಎಂಬ ಆಹ್ವಾನವನ್ನು ಕೊಡ್ಲಿಕ್ಕೆ. ಕುರ್ಆನ್ನಲ್ಲಿ 14 ಸಲ ಪುನರಾವರ್ತನೆಗೊಂಡ ಒಂದು ವಿಷಯ ಇದೆ. ಮತ್ತೆ ಅಲ್ಲಾಹು ಹೇಳಿದ್ದಾನೆ. 14 ಕಡೆಗಳಲ್ಲಿ ಒಂದೇ ರೀತಿಯ ಪ್ರಸ್ತಾಪ ಇದೆ ಕುರ್ಆನ್ನಲ್ಲಿ. ಅದು ಯಾವುದು? ಲಾ ಖೌಫುನ್ ಅಲೈಹಿಂ ವಲಾ ಹುಂ ಯಹ್ಜನೂನ್. ಈ ಪ್ರಸ್ತಾಪ ಕುರ್ಆನ್ನಲ್ಲಿ ವಿವಿಧ ಕಡೆಗಳಲ್ಲಿ, ವಿವಿಧ ಶೈಲಿಯಲ್ಲಿ 14 ಕಡೆಗಳಲ್ಲಿ ಪ್ರಸ್ತಾಪಿಸಲ್ಪಟ್ಟಿದೆ. ಲಾ ಖೌಫುನ್ ಅಲೈಹಿಂ ವಲಾ ಹುಂ ಯಹ್ಜನೂನ್. ಅವರಿಗೆ ಭಯ ಇಲ್ಲ, ಅವರಿಗೆ ವ್ಯಥೆ ಇಲ್ಲ, ಅವರ ನಿರ್ಭಯತ್ವದೊಂದಿಗೆ ಬದುಕುತ್ತಾರೆ ಎಂಬುದು ಪವಿತ್ರ ಕುರ್ಆನ್ ಮತ್ತೆ ಮತ್ತೆ ನೆನಪಿಸಿರುವ, ಪವಿತ್ರ ಕುರ್ಆನ್ನಲ್ಲಿ ಪುನರಾವರ್ತನೆಗೊಂಡಿರುವ ಬಹಳ ದೊಡ್ಡ ಒಂದು ಆಶಯವಾಗಿದೆ. ಹಲವು ಕಡೆ ಹಲವು ಶೈಲಿಯಲ್ಲಿ ಕುರ್ಆನ್ ಅದನ್ನು ವಿವರಿಸಿದೆ. ಒಂದನೆಯದು, ಈ ಜಗತ್ತಿಗೆ ಪ್ರಥಮ ಮಾನವ ಆಗಮಿಸುವ ಸಂದರ್ಭ. ನಮ್ಮೆಲ್ಲರ ತಂದೆ ಆದಮ್ ಅಲೈಹಿಸ್ಸಲಾತು ವಸ್ಸಲಾಂ ಮತ್ತು ಹವ್ವ ಅವರನ್ನು ಭೂಮಿಗೆ ಕಳುಹಿಸುವಾಗ ಅಲ್ಲಾಹು ಸುಬ್ಹಾನಹು ವ ತಆಲಾ ಅವರಿಗೆ ಕೊಟ್ಟ ಆದೇಶ, ಕುಲ್ನ ಹುಬಿತು ಮಿನ್ಹಾ ಜಮೀಅ ಫಇಮ್ಮಾ ಯರ್ತಿಯನ್ನಕುಂ ಮಿನ್ನಿ ಹುದಾ ಫಮನ್ ತಬಿಯ ಹುದಾಯ ಫಲಾ ಖೌಫುನ್ ಅಲೈಹಿಂ ವಲಾ ಹುಂ ಯಹ್ಜನೂನ್. ನಿಮಗೆ ಮಾರ್ಗದರ್ಶನ ಮಾಡುವವರು ಬರುತ್ತಾರೆ, ನಿಮಗೆ ಬೆಳಕು ತೋರಲಿಕ್ಕೆ ಪ್ರವಾದಿಗಳು ಬರುತ್ತಾರೆ. ಆ ಮಾರ್ಗದರ್ಶನದಂತೆ ನೀವು ಬದುಕುವುದಾದರೆ ನಿಮಗೆ ಭಯದಿಂದ, ವ್ಯಥೆಯಿಂದ ಮುಕ್ತವಾದ ಬದುಕು. ವ್ಯಥೆ ಅಂದರೆ ನಿನ್ನೆಯ ಬಗ್ಗೆ, ಭಯ ಅಂದರೆ ನಾಳೆಯ ಬಗ್ಗೆ. ವ್ಯಥೆ ಅಂದರೆ ಚಿಂತೆ ಎಂಬುದು ನಿನ್ನೆಯ ಬಗ್ಗೆ. ಬದುಕಿನಲ್ಲಿ ನಿನ್ನೆ ಅನುಭವಿಸಿರುವ ಅನುಭವಗಳ ಬಗ್ಗೆ ನಮಗೆ ಒಂದು ರೀತಿಯ ವ್ಯಥೆ, ಚಿಂತೆ. ನಾಳೆಯ ಬಗ್ಗೆ ಭಯ ಎಂಬುದು, ಆತಂಕ, ಭಯ ಇರುವುದು ನಾಳೆಯ ಬಗ್ಗೆ. ಅಲ್ಲಾಹನ ಕುರ್ಆನ್ ಹೇಳುವುದು ಲಾ ಖೌಫುನ್ ಅಲೈಹಿಂ ವಲಾ ಹುಂ ಯಹ್ಜನೂನ್. ಅವರಿಗೆ ಭಯವೂ ಇರುವುದಿಲ್ಲ, ಅವರಿಗೆ ವ್ಯಥೆಯೂ ಇರುವುದಿಲ್ಲ. ಬಲಾ ಮನ್ ಅಸ್ಲಮ ವಜ್ಹಹು ಲಿಲ್ಲಾಹಿ ವಹುವ ಮುಹ್ಸಿನ್ ಫಲಹು ಅಜ್ರುಹು ಇಂದ ರಬ್ಬಿಹಿ ವಲಾ ಖೌಫುನ್ ಅಲೈಹಿಂ ವಲಾ ಹುಂ ಯಹ್ಜನೂನ್. ಅಲ್ಲಾಹನಿಗಾಗಿ ಆತ್ಮಾರ್ಪಣೆಗೈಯುವ, ಅಲ್ಲಾಹನಿಗಾಗಿ ಸಮರ್ಪಿಸುವ ಮತ್ತು ಸನ್ಮಾರ್ಗದಲ್ಲಿ ನಡೆಯುವವ ಅವ ಯಾವನೇ ಇರಲಿ, ಅವನಿಗೆ ಅಲ್ಲಾಹನ ಬಳಿ ಪ್ರತಿಫಲ ಇದೆ. ಮತ್ತು ವಲಾ ಖೌಫುನ್ ಅಲೈಹಿಂ ವಲಾ ಹುಂ ಯಹ್ಜನೂನ್. ಅವರಿಗೆ ಭಯವೂ ಇರುವುದಿಲ್ಲ, ಅವರಿಗೆ ವ್ಯಥೆಯೂ ಇರುವುದಿಲ್ಲ. ಅಲ್ಲದೀನ ಅಮ್ವಾಲಹುಂ ಫೀ ಸಬೀಲಿಲ್ಲಾಹಿ ಥುಮ್ಮ ಲಾ ಯುತ್ಬಿಊನ ಮಾ ಅನ್ಫಕು ಮನ್ನಂ ವಲಾ ಅದಾ ಲಹುಂ ಅಜ್ರುಹುಂ ಇಂದ ರಬ್ಬಿಹಿಂ ವಲಾ ಖೌಫುನ್ ಅಲೈಹಿಂ ವಲಾ ಹುಂ ಯಹ್ಜನೂನ್. ಅಲ್ಲಾಹನ ಮಾರ್ಗದಲ್ಲಿ ಸಂಪತ್ತು ಖರ್ಚು ಮಾಡುವವರು, ಸದಕ ಮಾಡುವವರು, ದಾನ ಧರ್ಮಗಳನ್ನು ಮಾಡುವವರು, ಮತ್ತು ಆ ಮಾಡಿದ ದಾನ ಅದು ಯಾರಿಗೂ ಗೊತ್ತಿರುವುದಿಲ್ಲ, ಅದನ್ನು ಯಾರ ಜೊತೆಯೂ ಅವರು ಹೇಳಿಕೊಳ್ಳಿಲ್ಲ, ಅದನ್ನು ಪಬ್ಲಿಸಿಟಿ ಮಾಡಿದವರಲ್ಲ ಅವರು, ಮತ್ತು ಯಾರಿಗೆ ಅವರು ಉಪಕಾರ ಮಾಡಿದ್ದಾರೋ ಅವರಿಗೆ ತೊಂದರೆಯನ್ನು ಕೊಡಲಿಲ್ಲ. ಹಾಗೂ ಇದೆ, ಒಬ್ಬನಿಗೆ ಉಪಕಾರ ಮಾಡುವುದು,
ಅವನಿಗೆ ಮತ್ತೆ ಮತ್ತೆ ನೆನಪಿಸಿ ಮತ್ತೆ ಮತ್ತೆ ಹೇಳಿ ಅವನಿಗೆ ಮಾನಸಿಕವಾಗಿ ತೊಂದರೆಯನ್ನು ಕೊಡು. ಇದು ಮಾಡದವರು ಮನ್ನಂಬಲ ಅದ, ಅದನ್ನವರು ಎತ್ತಿ ಹೇಳಲಿಲ್ಲ. ಅವರು ಯಾರಿಗೆ ದಾನ ಮಾಡಿದ್ದಾರೋ ಅವರಿಗೆ ಯಾವ ತೊಂದರೆಯನ್ನು ಕೊಡಲಿಲ್ಲ. ಆ ಜನರ ಬಗ್ಗೆ ಅಲ್ಲಾಹು ಹೇಳಿದ, ಫಲಹುಂ ಅಜ್ರುಹುಂ ಇಂದ ರಬ್ಬಿಹಿಂ ವಲಾ ಖೌಫುನ್ ಅಲೈಹಿಂ ವಲಾ ಹುಂ ಯಹ್ಜನೂನ್. ಅವರಿಗೆ ಅವರ ಪ್ರಭುವಿನಲ್ಲಿ ಪ್ರತಿಫಲ ಇದೆ ಮತ್ತು ಅವರು ಭಯ ಇಲ್ಲದ ವ್ಯಥೆ ಇಲ್ಲದ ಬದುಕು ಸಾಗಿಸ್ತಾರೆ. ಅಲ್ಲದೀನ ಯುನ್ಫಿಕೂನ ಅಮ್ವಾಲಹುಂ ಬಿಲ್ಲೈಲಿ ವನ್ನಹಾರಿ ಸಿರ್ರಂ ವಅಲಾನಿಯತನ್ ಫಲಹುಂ ಅಜ್ರುಹುಂ ಇಂದ ರಬ್ಬಿಹಿಂ ವಲಾ ಖೌಫುನ್ ಅಲೈಹಿಂ ವಲಾ ಹುಂ ಯಹ್ಜನೂನ್. ಇನ್ನೊಂದು ಕಡೆ ಸಂಪತ್ತನ್ನು ಆಹೋರಾತ್ರಿ ಅವರು ಖರ್ಚು ಮಾಡುತ್ತಾರೆ. ರಹಸ್ಯವಾಗಿಯೂ ಬಹಿರಂಗವಾಗಿಯೂ ತಮ್ಮ ಸಂಪತ್ತನ್ನು ಅವರು ಖರ್ಚು ಮಾಡುತ್ತಾರೆ, ದುರ್ಬಲರಿಗಾಗಿ, ಅಲ್ಲಾಹನ ಸಂಪ್ರೀತಿಗಾಗಿ, ಅಲ್ಲಾಹನ ಮಾರ್ಗದಲ್ಲಿ. ಅವರಿಗೆ ಪ್ರತಿಫಲ ಇದೆ. ವಲಾ ಖೌಫುನ್ ಅಲೈಹಿಂ ವಲಾ ಹುಂ ಯಹ್ಜನೂನ್. ಅವರಿಗೆ ಭಯ ಇರುವುದಿಲ್ಲ, ವ್ಯಥೆ ಇರುವುದಿಲ್ಲ ಅವರಿಗೆ. ಇನ್ನಲ್ಲದೀನ ಆಮನು ವಅಮಿಲು ಸ್ವಾಲಿಹಾತಿ ವಅಕಾಮು ಸಲಾತ ವಆತೌ ಝಕಾತ ಲಹುಂ ಅಜ್ರುಹುಂ ಇಂದ ರಬ್ಬಿಹಿಂ ವಲಾ ಖೌಫುನ್ ಅಲೈಹಿಂ ವಲಾ ಹುಂ ಯಹ್ಜನೂನ್. ಸತ್ಯವಿಶ್ವಾಸ ಇರುವವರು, ಸತ್ಕರ್ಮ ಎಸಗುವವರು, ನಮಾಜು ಸಂಸ್ಥಾಪಿಸುವವರು, ಜಕಾತ್ ಕೊಡುವವರು, ಅವರಿಗೆ ಭಯ ಇಲ್ಲದ ವ್ಯಥೆ ಇಲ್ಲದ ಬದುಕು ಅಲ್ಲಾಹು ಸುಬ್ಹಾನಹು ವ ತಆಲಾ ವಾಗ್ದಾನ ಮಾಡುತ್ತಾನೆ. ಮನ್ ಆಮನ ಬಿಲ್ಲಾಹಿ ವಲ್ ಯೌಮಿಲ್ ಆಖಿರ್ ವ ಅಮಿಲ ಸ್ವಾಲಿಹಾ ಫಲಾ ಖೌಫುನ್ ಅಲೈಹಿಂ ವಲಾ ಹುಂ ಯಹ್ಜನೂನ್. ಸತ್ಯವಿಶ್ವಾಸಿಗಳು, ಸತ್ಕರ್ಮ ಎಸಗಿದವರು, ಅಲ್ಲಾಹು ಮತ್ತು ಪರಲೋಕದ ಮೇಲೆ ದೃಢವಾದ ವಿಶ್ವಾಸ ಇಡುವವರು, ಅವರಿಗೆ ಭಯ ಮತ್ತು ವ್ಯಥೆ ಇರುವುದಿಲ್ಲ, ಚಿಂತೆ ಇರುವುದಿಲ್ಲ ಎಂದಲ್ಲಾಹು ಸುಬ್ಹಾನಹು ವ ತಆಲಾ ಹೇಳಿ. ಅಂದ್ರೆ ಪವಿತ್ರ ಕುರ್ಆನ್ನ 14 ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅಲ್ಲಾಹು ಈ ವಿಷಯವನ್ನು ಸ್ಪಷ್ಟಪಡಿಸ್ತಾರೆ. ಮತ್ತೆ ಮತ್ತೆ ನಿಮಗೆ ನೆನಪಿಸಿದ್ದಾರೆ. ಫಲ್ಯಅ್ಬುದು ರಬ್ಬ ಹಾದಲ್ ಬೈತಿಲ್ಲದಿ ಅತ್ಅಮಹುಂ ಮಿನ್ ಜೂಇನ್ ವಆಮನಹುಂ ಮಿನ್ ಖೌಫ್. ಇಸ್ಲಾಮಿನ ಕಾನ್ಸೆಪ್ಟ್ ಅದು. ನೀವು ಅಲ್ಲಾಹನನ್ನು ಆರಾಧಿಸಬೇಕು. ಯಾವ ಅಲ್ಲಾಹು? ಆ ಅಲ್ಲಾಹು ನಿಮಗೆ ಸುಭಿಕ್ಷೆ ಮತ್ತು ನಿರ್ಭಯತ್ವದ ವಾಗ್ದಾನ ಮಾಡಿದ್ದಾನೆ ಅಂತ ಕುರ್ಆನ್ ಹೇಳುದು. ಅವನು ನಿಮಗೆ ಹಸಿವಿನಿಂದ ಮತ್ತು ಭಯದಿಂದ ಮುಕ್ತಿಯನ್ನು ಕೊಟ್ಟಿದ್ದಾನೆ. ಅವನು ನಿಮಗೆ ಸುಭಿಕ್ಷೆ ಮತ್ತು ನಿರ್ಭಯತ್ವದ ವಾಗ್ದಾನ ಮಾಡಿದ್ದಾನೆ. ಸಹೋದರರೇ, ನಮ್ಮ ಮನಸ್ಸಿನಲ್ಲಿ ನಿರ್ಭಯತ್ವ ಇರಬೇಕು. ಭಯಯುತವಾದ ಭಯ, ಎಲ್ಲದರ ಬಗ್ಗೆಯೂ ಭಯ, ಎಲ್ಲದರ ಬಗ್ಗೆಯೂ ಆತಂಕ. ಒಬ್ಬ ವಿಶ್ವಾಸಿಯ ಸ್ವಭಾವ ಅಲ್ಲ ಅದು. ನಿಮಗೆ ನಿರ್ಭಯತ್ವ ಇಲ್ಲ ಎಂದಾದರೆ ನಿಮ್ಮ ಈಮಾನ್ನಲ್ಲಿ ದೌರ್ಬಲ್ಯ ಇದೆ ಎಂಬುದು ಅದಕ್ಕೆ ಕಾರಣ. ನಿಮಗೆ ನಿರ್ಭಯತ್ವ ಇಲ್ಲ, ಧೈರ್ಯ ಇಲ್ಲ, ಒಂದು ರೀತಿಯ ಭಯ, ಆತಂಕ, ನಿಮ್ಮ ಬದುಕಿನ ಕ್ರಮ ಅದಾಗಿದ್ದರೆ ನಿಮ್ಮ ಈಮಾನ್ನಲ್ಲಿ ದೌರ್ಬಲ್ಯ ಇದೆ, ನಿಮ್ಮ ಈಮಾನ್ನಲ್ಲಿ ಛಿದ್ರತೆ ಇದೆ. ಸಹೋದರರೇ, ನಾವು ಸರಿಪಡಿಸಿಕೊಳ್ಬೇಕಾದದ್ದು ಬಹಳ ದೊಡ್ಡ ಅಗತ್ಯ. ಅಲ್ಲಾಹು ಸುಬ್ಹಾನಹು ವ ತಆಲಾ ವಿಶ್ವಾಸಿಗಳಿಗೆ ಕೊಡುವ ಬಹಳ ದೊಡ್ಡ ಭರವಸೆ, ವಲಯುಬದ್ದಿಲನ್ನಹುಂ ಮಿನ್ ಬಅದಿ ಖೌಫಿಹಿಂ ಅಮ್ನ. ನಿಮಗೇನಾದರೂ ಕೆಲವೊಮ್ಮೆ ಭಯ ಇದ್ದರೆ ಆ ಭಯದಿಂದ ಅಲ್ಲಾಹು ನಿಮ್ಮನ್ನು ಮುಕ್ತಗೊಳಿಸಿ ನಿಮ್ಮನ್ನು ನಿರ್ಭಯತ್ವದ ಸ್ಥಿತಿಗೆ ಅಲ್ಲಾಹು ಬದಲಾಯಿಸ್ತಾನೆ. ಆದ್ದರಿಂದ ಈಮಾನ್ನ ಬೇಡಿಕೆ ಏನೆಂದರೆ, ನಿಮ್ಮಲ್ಲಿ ಈಮಾನ್ ಇದೆ ಎಂದಾದರೆ, ಅಲ್ಲಾಹನ ಮೇಲೆ ಮತ್ತು ಪರಲೋಕದ ಮೇಲೆ ನಮಗೆಲ್ಲ ದೃಢವಾದ ವಿಶ್ವಾಸ ಇದೆ ಎಂದಾದರೆ, ಸಹೋದರರೇ, ನಿರ್ಭಯತ್ವ ಇರಬೇಕು, ನಮ್ಮಲ್ಲಿ ಧೈರ್ಯವಾಗಿರ್ಬೇಕು. ಯಾರ ಭಯವೂ ಇಲ್ಲದೆ ಬದುಕುವ, ಯಾರ ಎದುರಿನಲ್ಲೂ ತಲೆ ತಗ್ಗಿಸದೆ, ಯಾರನ್ನು ಅನಗತ್ಯವಾಗಿ ಸಮರ್ಥಿಸಬೇಕಾದ ಅಗತ್ಯ ಇಲ್ಲದೆ, ನನ್ನತನವನ್ನು ಉಳಿಸಿಕೊಂಡು ನಾನು ಬದುಕುವುದಿದೆಯಲ್ಲ, ಅದು ಅತ್ಯಂತ ಸಂತೋಷದಾಯಕವಾದ ಬದುಕು. ಅದು ಈಮಾನಿನ ಬದುಕು. ಮನುಷ್ಯನಿಗೆ ಧೈರ್ಯ ಎಂಬುದು ಆಯುಧಗಳಿಂದ ಸಿಗುವುದಲ್ಲ. ಧಾರಾಳ ಆಯುಧಗಳಿರುವುದರಿಂದ ಒಬ್ಬ ಮನುಷ್ಯನಿಗೆ ನಿರ್ಭಯತ್ವ ಸಿಗುವುದಿಲ್ಲ. ನಿರ್ಭಯತ್ವ ಎಂಬುದು ಮನಸ್ಸಿನ ಒಂದು ಭಾವ, ಮನಸ್ಸಿನ ಒಂದು ನಿಲುವದು. ನಿರ್ಭಯತ್ವ ಎಂಬುದು ಮನಸ್ಸಿನ ಒಂದು ಶಕ್ತಿಯದು. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಯುದ್ಧದಿಂದ ಮರಳಿ ಬರುವಾಗ ಒಂದು ಕಡೆ ಒಂದು ಮರದಡಿಯಲ್ಲಿ ವಿಶ್ರಾಂತಿ ಪಡೆಯುತ್ತಾ ಇದ್ದಾರೆ.
ಖಡ್ಗವನ್ನು ಮರದ ಮೇಲೆ ತೂಗು ಹಾಕಿದ್ದಾರೆ. ಅನುಯಾಯಿಗಳು ದೂರ ದೂರದಲ್ಲಿ ವಿಶ್ರಾಂತಿ ಪಡೆಯುತ್ತಾ ಇದ್ದಾರೆ. ಯುದ್ಧದಿಂದ ಮರಳಿ ಬರ್ತಾ ಇರು. ಹಿಂದಿನಿಂದ ಶತ್ರು ಹಿಂಬಾಲಿಸಿಕೊಂಡು ಬಂದಿದ್ದಾನೆ. ಅಲ್ಲಾಹನ ಪ್ರವಾದಿ ನಿದ್ದೆಯಲ್ಲಿದ್ದಾರೆ. ಈ ಶತ್ರು ಮರದಿಂದ ಅಲ್ಲಾಹನ ಪ್ರವಾದಿಯ ಖಡ್ಗವನ್ನು ತನ್ನ ಕೈಯಲ್ಲಿ ತೆಗೆದ. ಅಲ್ಲಾಹನ ಪ್ರವಾದಿಯನ್ನು ಎಬ್ಬಿಸಿದ. ಅಲ್ಲಾಹನ ಪ್ರವಾದಿ ಎದ್ದು ನೋಡುವಾಗ ಖಡ್ಗ ಕೈಯಲ್ಲಿ ಹಿಡಿದಿರುವ ಶತ್ರು ಎದುರಿನಲ್ಲಿ. ಶತ್ರು ಅಲ್ಲಾಹನ ಪ್ರವಾದಿಯೊಂದಿಗೆ ಪ್ರಶ್ನಿಸಿದ, ನಿನ್ನನ್ನು ಕಾಪಾಡುವವರು ಯಾರು? ನಿನ್ನನ್ನು ಯಾರು ರಕ್ಷಣೆ ಮಾಡುತ್ತಾರೆ? ಅಲ್ಲಾಹನ ಪ್ರವಾದಿಗೆ ಯಾವ ಆತಂಕವೂ ಇಲ್ಲ. ಅಲ್ಲಾಹನ ಪ್ರವಾದಿಗೆ ಯಾವ ಭಯವೂ ಇಲ್ಲ. ಅಲ್ಲಾಹನ ಪ್ರವಾದಿ ಆತ್ಮವಿಶ್ವಾಸದೊಂದಿಗೆ ಹೇಳಿದರು, ಅಲ್ಲಾಹ್ ನನ್ನನ್ನು ಕಾಪಾಡುತ್ತಾರೆ, ನನ್ನನ್ನು ಕಾಪಾಡುತ್ತಾರೆ. ಅಲ್ಲಾಹನ ಪ್ರವಾದಿಯ ಆ ನಿರ್ಭಯತ್ವವನ್ನು ನೋಡಿದಾಗ, ಅಲ್ಲಾಹನ ಪ್ರವಾದಿಯ ಆ ಧೈರ್ಯವನ್ನು ಕಂಡಾಗ ಶತ್ರು ನಡುಗಿ ಹೋದ. ಅವನ ಕೈಯಿಂದ ಖಡ್ಗ ಕೆಳಗೆ ಬಿತ್ತು. ಅಲ್ಲಾಹನ ಪ್ರವಾದಿ ಆ ಖಡ್ಗವನ್ನು ಕೈಗೆತ್ತಿಕೊಳ್ತಾರೆ. ಶತ್ರುವಿನೊಂದಿಗೆ ಕೇಳಿದರು, ನಿನ್ನನ್ನು ಯಾರು ಕಾಪಾಡ್ತಾರೆ? ನಿನ್ನನ್ನು ರಕ್ಷಣೆ ಮಾಡುವವರು ಯಾರು? ಆ ಶತ್ರು ಭಯದಿಂದ ಕಂಪಿಸಿದ, ನಡುಗಿ ಹೋದವ. ಅವಲ್ಲಾಹನ ಪ್ರವಾದಿಯೊಂದಿಗೆ ಕ್ಷಮೆ ಕೇಳಿದ. ಈಮಾನ್ ಮತ್ತು ಕುಫ್ರಿಗೆ ಇರುವ ವ್ಯತ್ಯಾಸ. ಈಮಾನ್ ಮತ್ತು ಕುಫ್ರಿಗೆ ಇರುವ ವ್ಯತ್ಯಾಸ. ನಮಗೆ ಈಮಾನ್ ಇದೆ ಎಂದಾದರೆ ಸಹೋದರರೇ, ನಮಗೆ ನಿರ್ಭಯತ್ವ ಇರ್ತದೆ. ಬಹಳ ಧೈರ್ಯಶಾಲಿಗಳಾಗಿರ್ತೇವೆ ನಾವು. ಅಲ್ಲಾಹು ಸುಬ್ಹಾನಹು ವ ತಆಲಾ ದೌರ್ಬಲ್ಯ ಹೇಗೆ ಬರುತ್ತದೆ ಅಂತ ಹೇಳಿ ಯಾಕೆ ನೀವೆಲ್ಲ ಹೆದರ್ತಾ ಇರುವುದು? ನೋಡ್ತಾ ಇದ್ದೇವೆಲ್ಲ ಜಗತ್ತಿನಲ್ಲಿ ಅರಬ್ ದೇಶಗಳು, ಅವರ ಕೈಯಲ್ಲಿ ಧಾರಾಳ ಸಂಪತ್ತಿದೆ, ಬೇಕಾದಷ್ಟು ಆಯುಧಗಳು ಇವೆ. ಆದರೆ ಇತ್ತೀಚೆಗೆ ಒಂದು ಶೃಂಗಸಭೆ ನಡೆಯಿತು. ಸುಮಾರು 50 ಮುಸ್ಲಿಂ ದೇಶಗಳು ಒಟ್ಟಿಗೆ ಸೇರಿ ಇಸ್ರೇಲ್ ಗಜ್ಜಾದ ಮೇಲೆ, ಲೆಬನಾನ್ನ ಮೇಲೆ, ಇರಾನ್ನ ಮೇಲೆ ನಡೆಸುತ್ತಿರುವ ಅಕ್ರಮದ, ಅನ್ಯಾಯದ, ಕ್ರೌರ್ಯವನ್ನು ಚರ್ಚೆ ಮಾಡುವುದಕ್ಕೆ ಇವರೆಲ್ಲ ಕೂತುಕೊಂಡು ಮಾಡಿದ್ದೇನು? ಸಭೆ ಸೇರಿ ಇಸ್ರೇಲ್ನ ವಿರುದ್ಧ ಒಂದು ಹೇಳಿಕೆ ಕೊಡುವ ಧೈರ್ಯವೂ ಅವರಿಗೆ ಇರಲಿಲ್ಲ. ಇಸ್ರೇಲ್ ಎಂಬ ಹೆಸರು ಹೇಳುವ ಧೈರ್ಯವೂ ಅವರಿಗೆ ಇರಲಿಲ್ಲ. ಕೊನೆಯ ಪಕ್ಷ ಇಸ್ರೇಲ್ನ ಉತ್ಪನ್ನಗಳನ್ನು ಬಹಿಷ್ಕರಿಸಿ ಎಂಬ ಒಂದು ಕರೆಯಾದರೂ ಕೊಡ್ಬೋದು. ನಿಮಗೆ ಬೇರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರು. ಮುಸ್ಲಿಂ ದೇಶಗಳಲ್ಲಿ ಇಸ್ರೇಲ್ನ ಉತ್ಪನ್ನಗಳನ್ನು ಬಹಿಷ್ಕಾರ ಮಾಡಿ ಈ ಕರೆಯಾದರೂ ಕೊಡಬಹುದಿತ್ತಲ್ಲ. ಇಸ್ರೇಲ್ನ ಬಗ್ಗೆ ಧೈರ್ಯದಿಂದ ಒಂದು ಮಾತು ಹೇಳಲಿಕ್ಕೆ 50 ದೇಶಗಳು ಒಟ್ಟು ಸೇರಿ ಒಂದು ಮಾತು ಹೇಳಲಿಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಗಜ್ಜಾದಲ್ಲಿ ತಿಂಗಳುಗಟ್ಟಲೆ ಜನರು ಹಸಿವಿನಿಂದ ನರಳುತ್ತಾ ಇದ್ದಾರೆ. ಆಹಾರ ಇಲ್ಲ ಅವರಿಗೆ. ರಫಾ ಗಡಿ ತೆರೆದ್ರೆ ಆ ಗಡಿಯ ಹೊರಗೆ ಸಾವಿರಾರು ಟ್ರಕ್ಗಳಲ್ಲಿ ಆಹಾರ ತುಂಬಿಸಿಕೊಂಡು ಆ ಗಡಿಯ ಬಳಿ ನಿಂತಿದೆ. ಆ ಗಡಿ ಈಜಿಪ್ಟಿನ ಅಧೀನದಲ್ಲಿರುವುದು. ಈಜಿಪ್ಟ್ ಎಂಬ ಮುಸ್ಲಿಂ ದೇಶದ ನಿಯಂತ್ರಣದಲ್ಲಿರುವ ಗಡಿ, ರಫಾ ಗಡಿ, ಅದು ತೆರೆದು ಬಿಟ್ರೆ ಸಾಕು, ಗಜ್ಜಾಕ್ಕೆ ಬೇಕಾದಷ್ಟು ಆಹಾರ ಸಾಮಗ್ರಿಗಳು ಬರ್ತದೆ. ಸಾವಿರಗಟ್ಟಲೆ ಟ್ರಕ್ಗಳು ಬಂದು ಕಾಯ್ತಾ ಇದೆ ಅಲ್ಲಿ. ಆದರೆ ರಫಾ ಗಡಿಯನ್ನು ತೆರೆಯಬೇಕಾದರೆ ಇಸ್ರೇಲ್ನ ಅನುಮತಿಗಾಗಿ ಕಾಯುವ ದಯನೀಯತೆ ಒಂದು ಮುಸ್ಲಿಂ ದೇಶ. ಭಯದಿಂದ ನಡುಗುವ ದೊರೆಗಳು ನಿಮ್ಮದು, ಭಯದಿಂದ ನಡುಗುತ್ತಿರುವ ಆಡಳಿತಗಾರರು. ಅಲ್ಲಾಹು ಸುಬ್ಹಾನಹು ವ ತಆಲಾ ಹೇಳಿದ, ಅಲ್ಲದೀನ ಆಮನು ವಲಂ ಯಲ್ಬಿಸು ಈಮಾನಹುಂ ಬಿಜುಲ್ಮ್, ಸತ್ಯವಿಶ್ವಾಸಿಗಳು ಅವರು ಈಮಾನ್ನೊಂದಿಗೆ ಲುಲ್ಮನ್ನು ಬೆರೆಸದಿದ್ದರೆ, ಈಮಾನ್ನೊಂದಿಗೆ ಅಕ್ರಮ, ಅನ್ಯಾಯ, ಲುಲ್ಮ್ ಇದು ಇಲ್ಲ ಎಂದಾದರೆ ಮಾತ್ರ ಉಲೈಕ ಲಹುಮುಲ್ ಅಮ್ನ್, ಅವರಿಗೆ ನಿರ್ಭಯತ್ವ ಇದೆ, ವಹುಂ ಮುಹ್ತದೂನ್, ಅವರಿಗೆ ಹಿದಾಯತ್ ಇದೆ ಅಂತ ಅಲ್ಲಾಹ್ ಹೇಳಿದ. ಯಾಕೆ ಇವರೆಲ್ಲ ದುರ್ಬಲರಾಗ್ತಾರೆ ಅಂತ ಕೇಳಿದ್ರೆ, ಇವರೆಲ್ಲ ಯಾಕೆ ಸೋತು ಹೋಗ್ತಾ ಇದ್ದಾರೆ ಅಂತ ಕೇಳಿದ್ರೆ, ಯಾಕೆ ಇವರೆಲ್ಲ ಗುಲಾಮರು ಅಂತ ಕೇಳಿದ್ರೆ, ಈಮಾನ್ನೊಂದಿಗೆ ಲುಲ್ಮನ್ನು ಬೆರೆಸಿದವರು.
ಈಮಾನ್ನೊಂದಿಗೆ ಅಪರಾಧ, ಉಲ್ಮೆ, ಅಕ್ರಮ ಇದೆಲ್ಲವನ್ನು ಧರಿಸಿಕೊಂಡಿರುವ ಜನತೆಯ ಅಂತರಂಗ ಕುಸಿಯುತ್ತದೆ, ಅವರ ಅಂತರಂಗ ಶಿಥಿಲ ಆಗುತ್ತದೆ. ಗೆದ್ದಲು ತಿನ್ನುವಂತೆ ಅವರ ಅಂತರಂಗ ಒಂದು ಗೆದ್ದಲು ಕರೆಯುವಂತೆ ಈ ಸ್ಥಿತಿ ಅವರ ಮನಸ್ಸನ್ನು, ಅವರ ಶಕ್ತಿಯನ್ನು ಕೊರೆಯುತ್ತಾ ಇರುತ್ತದೆ. ದೌರ್ಬಲ್ಯ ಅನುಭವಿಸ್ತಾರೆ ಅವರು. ಅದರ ಪರಿಣಾಮ ಇದಲ್ಲ. ಇಷ್ಟೆಲ್ಲ ಸಂಪತ್ತಿದ್ದು, ಇಷ್ಟೆಲ್ಲ ಆಯುಧ ಬಲವೂ ಇದೆ ಅವರಿಗೆ. ಮಾತ್ರ ಅಲ್ಲ, ಶತ್ರುಗಳು ಇವರ ಆಶ್ರಯದಲ್ಲೂ ಇದ್ದಾರೆ. ಶತ್ರುಗಳ ಆರ್ಥಿಕ ಸ್ಥಿತಿ ಅವರಿಗೆ ಬದುಕಬೇಕಾದರೂ ಇವರ ಅಗತ್ಯವೂ ಇದೆ. ಇದೆಲ್ಲವೂ ಇದ್ದುಕೊಂಡು ಇಸ್ರೇಲ್ನ ವಿರುದ್ಧ ಒಂದು ಮಾತು ಹೇಳಲಿಕ್ಕೆ ಸಾಧ್ಯ ಇಲ್ಲದ ಅರಬ್ ದೇಶಗಳು. ಈಮಾನ್ನೊಂದಿಗೆ ಲುಲ್ಮ್ ಬೆರೆತು ಹೋದರೆ ನಿಮಗೆ ನಿರ್ಭಯತ್ವ ಇರುವುದಿಲ್ಲ. ಈಮಾನ್ನೊಂದಿಗೆ ಲುಲ್ಮ್ ಸೇರಿಕೊಂಡರೆ ನಿಮಗೆ ಧೈರ್ಯ ಇರುವುದಿಲ್ಲ. ಅಲ್ಲಾಹು ಸುಬ್ಹಾನಹು ವ ತಆಲಾ ಒಂದು ವಿಭಾಗದ ಬಗ್ಗೆ ಹೇಳಿದ, ಅಲ್ಲದೀನ ಕಾಲ ಲಹುಮುನ್ ನಾಸು ಇನ್ನನ್ನಾಸ ಖದ್ ಜಮಅೂ ಲಕುಂ ಫಖ್ಶೌಹ್. ಅಲ್ಲಾಹನ ಪ್ರವಾದಿಯ ಕಾಲ ಅದು, ಸಹಾಬೆ ಕಿರಾಮ್ನ ಕಾಲ. ಎಲ್ಲರೂ ನಿಮ್ಮ ವಿರುದ್ಧ ಒಟ್ಟು ಸೇರಿದ್ದಾರೆ. ಎಲ್ಲ ಮೀಡಿಯಾಗಳು, ಎಲ್ಲ ಕಾರ್ಪೊರೇಟ್ ಶಕ್ತಿಗಳು ಎಲ್ಲರೂ ನಿಮ್ಮ ವಿರುದ್ಧ ಖದ್ ಜಮಅೂ ಲಕುಂ ಫಖ್ಶೌಹುಂ. ಎಲ್ಲರೂ ನಿಮ್ಮ ವಿರುದ್ಧ ಇದ್ದಾರೆ, ಎಲ್ಲರೂ ನಿಮ್ಮ ಶತ್ರುಗಳಾಗಿದ್ದಾರೆ, ಆದ್ದರಿಂದ ಭಯಪಡಬೇಕು. ಆಗ ವಿಶ್ವಾಸಿಗಳ ಸ್ಥಿತಿಯನ್ನು ಕುರ್ಆನ್ ಹೇಳುತ್ತದೆ, ಫಜಾದಹುಂ ಈಮಾನ ವಕಾಲು ಹಸ್ಬುನಲ್ಲಾಹು ವ ನಿಅಮಲ್ ವಕೀಲ್. ಮುಮಿನ್ಗಳ ಈಮಾನ ವೃದ್ಧಿಸಿತ್ತು ಅಂತ ಅಲ್ಲಾಹ್ ಹೇಳು. ಎಲ್ಲರೂ ನಿಮ್ಮ ವಿರುದ್ಧ ಇದ್ದಾರೆ, ಎಲ್ಲಾ ಮೀಡಿಯಾಗಳು, ಎಲ್ಲಾ ಶಕ್ತಿಗಳು ಎಲ್ಲವೂ ನಿಮ್ಮ ವಿರುದ್ಧ. ಆದ್ದರಿಂದ ಫಖ್ಶೌಹುಂ, ಭಯಪಡಬೇಕು. ನೀವು ಸೋತು ಹೋಗ್ತಾ ಇದ್ದೀರಿ ನೀವು. ಆವಾಗ ವಿಶ್ವಾಸಿಗಳು ದುರ್ಬಲರಾದರು ಅಂತ ಅಲ್ಲಲ್ಲಾಹು ಹೇಳುವುದು, ಅವರು ಶರಣಾದರು ಎಂದಲ್ಲಲ್ಲಾಹು ಹೇಳುವುದು. ಫಜಾದಹುಂ ಈಮಾನ, ಅವರ ಈಮಾನ್ ಮತ್ತಷ್ಟು ವೃದ್ಧಿಸಿತ್ತು ಅಂತಲ್ಲಾಹು ಹೇಳುವುದು. ವಕಾಲು ಹಸ್ಬುನಲ್ಲಾಹು ವ ನಿಅಮಲ್ ವಕೀಲ್. ಅಲ್ಲಾಹು ಸಾಕು, ಅಲ್ಲಾಹು ಸಾಕು. ಭರವಸೆ ಇಡ್ಲಿಕ್ಕೆ ಅತ್ಯಂತ ಅರ್ಹ ಅಲ್ಲಾಹು ಮಾತ್ರ. ಅದರಿಂದ ಸಹೋದರರೇ, ಅಲ್ಲಾಹನ ಮೇಲೆ ವಿಶ್ವಾಸ ಇರುವ, ಆಖಿರತ್ತಿನ ಮೇಲೆ ವಿಶ್ವಾಸ ಇರುವ ಮುಅ್ಮಿನ್ಗಳಿಗೆ ಯಾವಾಗಲೂ ಬಹಳ ಧೈರ್ಯ ಇರಬೇಕು, ನಿರ್ಭಯತ್ವ ಇರಬೇಕು. ಅದಿಲ್ಲ ಎಂದಾಗಿದ್ದರೆ ಎಲ್ಲರನ್ನೂ ಭಯ, ಚಿಂತೆ, ಭಯ ಇದುವೇ ನಿಮ್ಮ ಬದುಕಾಗಿದ್ದರೆ ನಿಮ್ಮ ಈಮಾನ್ನಲ್ಲಿ ದೌರ್ಬಲ್ಯಗಳಿವೆ, ನಿಮ್ಮ ಈಮಾನ್ನಲ್ಲಿ ಶಿಥಿಲತೆ ಇದೆ. ಆದ್ದರಿಂದ ಸಹೋದರರೇ, ಈ ಜಗತ್ತಿನಲ್ಲಿ ಅತ್ಯಂತ ಸಂತೋಷದಾಯಕ ಬದುಕಂದ್ರೆ ಅದು ಯಾರ ಭಯವೂ ಇಲ್ಲದೆ, ಯಾರ ಎದುರಿನಲ್ಲೂ ತಲೆ ತಗ್ಗಿಸದೆ, ಬಹಳ ಸ್ವಾಭಿಮಾನದೊಂದಿಗೆ, ತನ್ನತನದೊಂದಿಗೆ ಬದುಕುವ ಒಂದು ಜೀವನ ಇದೆಯಲ್ಲ, ಅದು ಅತ್ಯಂತ ಸಂತೋಷದಾಯಕವಾದ, ಆನಂದದಾಯಕವಾದ ಬದುಕು. ಅದು ವಿಶ್ವಾಸಿಗಳಿಗೆ ಮಾತ್ರ ಎನ್ನಲ್ಲಾಹು ಹೇಳಿದೆ. ವಿಶ್ವಾಸಿಗಳಿಗೆ ಮಾತ್ರ ಸೌಭಾಗ್ಯ ಸಿಗ್ತದೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ನಿರ್ಭಯತ್ವದೊಂದಿಗೆ ಬದುಕುವ ಆ ಸೌಭಾಗ್ಯವನ್ನು ನಮಗೂ, ನಮ್ಮ ಮಕ್ಕಳಿಗೂ, ನಮ್ಮ ಕುಟುಂಬಕ್ಕೂ ಅಲ್ಲಾಹು ಅನುಗ್ರಹಿಸಲಿ.